ಈಗ ವೇದಿಕೆ ಮೇಲೆ ಒಂದು ಖಡಕ್ ಪಾತ್ರದಲ್ಲಿ ಕಾಣಿಸ್ಕೊಂಡಂತ ನಮ್ಮ ಹರಿದಾಸ್ ಅಂದ್ರೆ ಪ್ರತಾಪ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಹರಿದಾಸ್, ಪ್ರತಾಪ್, ಈ ಒಂದು ಯಶಸ್ಸು, ಈ ಒಂದು ಸಕ್ಸಸ್ಸು ಈ ಹಂತದಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಆಕ್ಚುಲಿ ನನಗೆ ಮಾತೇ ಬರ್ತಿಲ್ಲ, ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಮಧು ಮಾತಾಡಿದ್ದು ಅಥವಾ ನಮ್ಮ ಘಟ್ಟ ಅವ್ರು ಮಾತಾಡಿದ್ದು ತುಂಬಾ ಎಮೋಷನಲ್ ಆಯ್ತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಪತ್ರಕರ್ತ ಮಿತ್ರರಿಗೆ, ಹಾಗೆ ನಮ್ಮ ಬೈರತಿರಣಗಲ್ ಫ್ಯಾಮ್ಲಿಗೆ ನಮಸ್ಕಾರ. ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್, ಆ್ಯಕ್ಚುಲಿ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್, ನಾನು ನಿಮ್ಮನ್ನು ಹಿಂಗೆ ಗುರಾಯಿಸ್ಬೇಕಂದ್ರೆ ಹೋಗಿ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾ ಇದ್ರು. ನನಗೆ ಒಂದು ಆಚೆ ಬಂದಾದ್ಮೇಲೆ ಏನೋ ನಮ್ಮ ಬಾಸ್ಗೆ ಇದು ಅಂದ್ಬಿಟ್ಟು ನನ್ಗೆ ಯಾರೋ ಬಂದ್ರೆ ಹಿಂಗೆ ನನಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಎಲ್ಲೋ ಒಂದು ಕಡೆ ಓಕೆ ಐ ಜಸ್ಟಿಫೈ ದಟ್ ಕ್ಯಾರೆಕ್ಟರ್ ಅನಿಸ್ತು. ಸೊ ದಟ್ ಕಂಪ್ಲೀಟ್ ಕ್ರೆಡಿಟ್ ನಾನು ನರ್ತನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್, ನಾನು ಆ ಸೀನ್ ಪೇಪರ್ ಓದಿದಾಗನೇ ನಾನು ಸಖತ್ ಎಕ್ಸೈಟ್ ಆದೆ. ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ, ವಿಸಿಲ್ ಬೀಳತ್ತೆ ಅಂದೆ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ. ಹೊಯ್ಸಳ ಸಿನಿಮಾಲಿ ನಾನು ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ, ಈ ಸಿನಿಮಾಲಿ ನೀವು ನನ್ನ ಸ್ಟೇಷನ್ಗೆ ಬೆಂಕಿ ಬೀಳತ್ತೆ ಹಾಗೆ. ಯಾ ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ. ನೀವು ಬಂದಾಗ ಒಂದು ಲುಕ್ ಕೊಟ್ರಿ, ಹಿಂಗೆ ಬರ್ತಿರ್ಬೇಕಂದ್ರೆ ನಾನು ಒಂದು ಸೆಕೆಂಡ್ ನನಗೆ ಇವಾಗ ಶಿವಣ್ಣನ ಕಣ್ಣು ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಡ್ ಮಿ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ. ಲೈಕ್ ದಟ್ ಗೇವ್ ಮಿ ಎ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ಯು ನೋ, ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನ್ಸುತ್ತೆ. ಆ ದೊಡ್ಡ ಗುಣ, ನಿಮ್ಮಲ್ಲಿರೋ ಗುಣ. ಆರ್ಟಿಸ್ಟ್ಗಳನ್ನ ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಐ ಸೆಡ್, ಬಹುಶಃ ಇವತ್ತು ನಮ್ಮ ಡ್ಯಾಡಿ ಇದ್ದೀರಾ ತುಂಬ ಖುಷಿ ಪಟ್ಟಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಗೀತಕ್ಕ, ನಿಮ್ಮ ಕೇಕ್ ಮಿಸ್ ಮಾಡ್ತೀನಿ. ನನ್ನ ಮನೆ ಹತ್ರ ಬಂದಾಗೆಲ್ಲ ನಾನೇ ಬಂದ್ಬಿಡ್ತೀನಿ ಅಕ್ಕ ಕೇಕ್ ತಿನ್ನೋದಕ್ಕೆ. ನಿಜವಲ್ಲೂ ಐ ರಿಯಲಿ ಮೀನ್ ಇಟ್. ನನ್ನ ಆ್ಯಕ್ಚುಲಿ ಸ್ವೀಟ್ ಬುರ್ಕ ನಾನು. ಸುದೀಪ್ ಸರ್ ರೇಗಿಸ್ತಾ ಇರ್ತಾರೆ ನನಗೇನೋ ಇಷ್ಟು ಸ್ವೀಟ್ ತಿಂತೀಯಾ ಅಂತ. ಸೊ ಥ್ಯಾಂಕ್ ಯು ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಹರಿದಾಸ್ ಕೋಳೆ ಅನ್ನೋ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಜನ ಎಂಜಾಯ್ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಇವತ್ತು ಬರ್ತಿರ್ಬೇಕಂದ್ರೆ ಒಂದಷ್ಟು ಜನ ನನ್ನ ಇವನೆಲ್ಲ ಪೊಲೀಸ್ ಅಂದಾಗ ಅದು ಎಷ್ಟು ಖುಷಿ ಕೊಡ್ತಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಅದೇ ಅಲ್ಲ ಶಿವಣ್ಣ. ಅಂಡ್ ಐ ಆಮ್ ಸೋ ಪ್ರೌಡ್. ಗೀತಾ ಪಿಕ್ಚರ್ಸ್ ಅಲ್ಲಿ ನನ್ನ ಮೊದಲನೇ ಸೂಪರ್ ಹಿಟ್ ಅಂತ ಹೇಳ್ಕೊಳಕ್ಕೆ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ, ಅವಿನಾಶ್ ಸರ್ ಆಗಿರ್ಬೋದು, ಮಧು, ನಮ್ಮ ಐ ಆಮ್ ಸಾರಿ, I remember as you dance rose only because that character, I can't forget that, brother. Thank you so much and welcome to our industry. And you have done a fantastic job. Thank you. Madhu, thank you so much. Elrigu thank you. Thank you, Anu. ಅಂದ್ರೆ ಒಬ್ಬ ಕಲಾವಿದನಿಗೆ ಗೆಲುವು ಅನ್ನೋದು ಎಷ್ಟು ಮುಖ್ಯ ಆಗತ್ತೆ. ಪ್ರತಾಪ್, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 7-8 years ಇಂದ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಆಮ್ ಐ ರೈಟ್ ಆರ್ ರಾಂಗ್? 2009 ಬೆಂಕಿಪಟ್ನ. ಹೌದು, ನಾವಿಬ್ರು ಇದ್ದೀವಿ. ಪ್ರತಿಯೊಬ್ಬ ಕಲಾವಿದ ಕೂಡ ಒಂದು ಯಶಸ್ಸು, ಆ ಒಂದು ಟರ್ನಿಂಗ್ ಪಾಯಿಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಆ ಟರ್ನಿಂಗ್ ಪಾಯಿಂಟು ಇಂಥ ವ್ಯಕ್ತಿತ್ವದಿಂದ ಬಂದಾಗ ಅದು ಒಂದು ಆತ್ಮತೃಪ್ತಿ. ಬರೀ ಖುಷಿ ಅಷ್ಟೇ ಅಲ್ಲ, ಇವತ್ತಿಗೆ ಪ್ರತಾಪ್ಗೆ ಆಗಿರೋದು ಖುಷಿಗಿಂತ ಹೆಚ್ಚಾಗಿ ಆತ್ಮತೃಪ್ತಿ. ಅದನ್ನ ಕೊಟ್ಟಿದ್ದಕ್ಕೆ ನಮ್ಮ ಬೈರತಿ ರಣಗಳ್ ಶಿವಣ್ಣಂಗೆ ನಾವು ನಿಜವಾಗ್ಲೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಅಣ್ಣ, ಬಿಕಾಸ್ ಈಸ್ ಅ ಬ್ರಿಲಿಯಂಟ್ ಆಕ್ಟರ್. ಈ ಒಂದು ಪಾತ್ರ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪ್ರತಾಪ್ ಇನ್ನಷ್ಟು ಎತ್ತರಕ್ಕೆ ಬೆಳಿತಾರೆ. ಕಂಗ್ರ್ಯಾಚುಲೇಷನ್ಸ್ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಇಟ್ಟಾಗ್ತಾರೆ ಮಗ, ಒಂದಲ್ಲ ಒಂದಿನ ಅವ್ರಿಗೆ ಒಳ್ಳೆ ಟೈಮ್ ಬರುತ್ತೆ.